ಮುಳಬಾಗಿಲು ತಾಲೂಕಿನಲ್ಲಿ ಗಿವರ್ಲಿ ಕೇರ್ ಫೌಂಡೇಶನ್ ಸತತವಾಗಿ ತಿಂಗಳಿಗೆ ಒಂದು ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು, ಇವತ್ತು ಅದೇ ರೀತಿ ಮಲ್ಲನಾಯಕನಹಳ್ಳಿ ಜಿಜೆಸಿ ಪ್ರೌಢಶಾಲೆಯಲ್ಲಿ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಸಹವೊಂಡಿಗೆ ಮಕ್ಕಳಿಗೆ ತಪಾಸಣೆ, ಇಸಿಜಿ, ಬಿಪಿ, ಶುಗರ್ ಮುಂತಾದ ಕಾಯಿಲೆಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಗಿವರ್ಲಿ ಕೇರ್ ಫೌಂಡೇಶನ್ ವ್ಯವಸ್ಥಾಪಕರು ಕೆ. ಗೀತಾರವರು ಮಕ್ಕಳು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮೊಬೈಲ್ ಫೋನ್ಗಳನ್ನು ಮಿತವಾಗಿ ಬಳಸಬೇಕೆಂದು ಮಕ್ಕಳಿಗೆ ಸಲಹೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಚಲಪತಿ, ಶಿಕ್ಷಕಿ ಮೋನಿಕಾ, ಉಷಾ, ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದರು. ನಮ್ಮ ಶಾಲೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಏರ್ಪಡಿಸಿರುವಂತ ಗೆಲ್ವಿನ್ ಕೇರ್ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ಗೀತಾ ಮೇಡಮ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಮಕ್ಕಳ ಪರವಾಗಿ ನಾನು ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ನಿಮ್ಮೆಲ್ಲರನ್ನ ತಪಾಸಣೆ ಮಾಡೋಕೆ ಅವರ ತಂಡವನ್ನ ವ್ಯವಸ್ಥಿತವಾಗಿ ಕರ್ಕೊಂಡ್ ಬಂದಿರುವಂತ ಡಾಕ್ಟರ್ ಭೂಮಿಕಾ ಮೇಡಮ್ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದನ್ನ ಎಲ್ಲ ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿರುವಂತ ನಮ್ಮ ಚಂದ್ರಶೇಖರ್ ಸರ್ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದಂತ ಬೇರನ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಈ ಕೆಜಿಬಿವಿ ಶಾಲೆಯ ಮುಖ್ಯಸ್ಥರಾದಂತ ವನಜಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಾಯ್ಸ್ ಹಾಸ್ಟೆಲ್ನ ವಾರ್ಡನ್ ಆಗಿರುವಂತ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಕೆಜಿಬಿವಿ ವಸತಿ ಶಾಲೆಯ ಮೇಲ್ವಿಚಾರಕರಾದಂತಹ ಅನಿತಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ನಿನ್ನೆಯಿಂದ ನನ್ನ ಜೊತೆಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆಗೆ ಇದ್ದು ಈ ಕಾರ್ಯಕ್ರಮವನ್ನ ವ್ಯವಸ್ಥಿತವಾಗಿ ನಡೆಸೋದಕ್ಕೆ ಎಲ್ಲಾ ಸಲಹೆ ಸೂಚನೆಗಳನ್ನ ಕೊಟ್ಟು ನನ್ನನ್ನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೆಲ್ಲ ನಮ್ಮ ಶಾಲೆ ಸಿಬ್ಬಂದಿ ಎಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಫಲಾನುಭವಿಗಳು ನೀವು. ಈ ಕಾರ್ಯಕ್ರಮವನ್ನ ಯಾವುದೇ ಗಲಾಟೆ ಗದ್ದಲ ಇಲ್ಲದಿರ ನಿರಂತರವಾಗಿ ನಿಧಾನವಾಗಿ ಎಲ್ಲರೂ ಇದನ್ನ ತೋರಿಸ್ಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದನ್ನ ನಾವು ಮೀಡಿಯಾದವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಸರಿ ರಾಜೇಂದ್ರ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿಯ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕೇರ್ ಫೌಂಡೇಶನ್ ವತಿಯಿಂದ ಪ್ರತಿಯೊಂದು ಶಾಲೆಯಲ್ಲಾಗ್ಲಿ ಸಾರ್ವಜನಿಕರು ಹೆಚ್ಚಾಗಿರುವಂತ ಕಡೆ ನಾವು ಮೇನ್ ಆಗಿ ಬಾರ್ಡರ್ ಏರಿಯಾಸ್ ನಲ್ಲಿ ಹೆಲ್ತ್ ಕ್ಯಾಂಪ್ಸ್ ಅರೇಂಜ್ ಮಾಡ್ತಿದ್ದೀವಿ. ಉದ್ದೇಶ ಇಷ್ಟೇ, ಗಿವರ್ಲಿ ಕೇರ್ ಹೆಸರಲ್ಲೇ ಇದೆ, ಮುಂಚಿತವಾಗಿ ಕೇರ್ ಕೊಡೋದು. ಈಗ ಆರೋಗ್ಯನೇ ಆಗ್ಲಿ ಹಾಳಾದ್ಮೇಲೆ ಅದಕ್ಕೆ ಚಿಕಿತ್ಸೆ ಕೊಡೋದಕ್ಕೂನು ಮುಂಚಿತವಾಗಿ ಎಚ್ಚೆತ್ಕೊಂಡು ಅದನ್ನ ಕಾಯಿಲೆನೆ ಬರ್ದೇ ಇರೋಗೆ ತಡೆಗಟ್ಟೋದು ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ನಾವು ಈ ಹೆಲ್ತ್ ಕ್ಯಾಂಪ್ಸ್ ಗಳು ಹಾಕ್ಸ್ತೀವಿ ಎಲ್ಲಾ ಕಡೆನು. ಈಗ ತುಂಬಾ ಈಗಿನ ಫಾಸ್ಟ್ ಫುಡ್ ಲೈಫ್ ನಲ್ಲಿ ತುಂಬಾ ನಾನಾ ರೀತಿಯ ಕಾಯಿಲೆಗಳು ಹೇಳ್ಕೊಳಕ್ಕೆ ಆಗೋದಿಲ್ಲ ಅಂತದ್ದು, ಮೇನ್ ಆಗಿ ಕ್ಯಾನ್ಸರ್, ಬಿಕಾಸ್ ಆಫ್ ಫಾಸ್ಟ್ ಫುಡ್. ಇವತ್ತಿನ ದಿನ ವಿಶೇಷ ಏನ್ ಗೊತ್ತಾ, ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡ್ಬೇಕು ಅನ್ನೋಂತ ದಿನ ಇದೆಯಲ್ಲ, ಇವತ್ತ ಆ ದಿನ. ಹಂಗಾಗಿ ನಾವು ಆದಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡ್ಬೇಕು. ಈಗ ಫಾಸ್ಟ್ ಫುಡ್ ಗಳು ಬಿಸಿ ಊಟನ ಪ್ಲಾಸ್ಟಿಕ್ ನಲ್ಲಿ ತರೋದ್ರಿಂದ ಅದ್ರಲ್ಲಿರುವಂತ ಪ್ಲಾಸ್ಟಿಕ್ ಅಂಶನ ನಮ್ ದೇಹಕ್ಕೆ ಹೋಗಿ ಕ್ಯಾನ್ಸರ್, ಕಾರ್ಸಿನೋಜೆನಿಕ್ ಆಗ್ತಿದೆ. ಹಾಗಾಗಿ ನಾವ್ ಈಗ ತುಂಬಾ ಫಾರ್ವರ್ಡ್ ಬಂದಿದೀವಿ, ನಾವು ಪ್ಲಾಸ್ಟಿಕ್ ಬಳಸದಿರ ಇರೋದಕ್ಕೂ ಕಷ್ಟ ಇದೆ. ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಅವಾಯ್ಡ್ ಮಾಡಿ ಕೈ ಚೀಲಗಳನ್ನ ನಾವು ಬಳಸ್ಕೊಳ್ಬಹುದು. ಈಗ ಡ್ರೈ ಐಟಮ್ಸ್ ಗೆಲ್ಲಾನು ಕೈ ಚೀಲ ಸಾಕು, ಪ್ಲಾಸ್ಟಿಕ್ ಬೇಡ. ಮತ್ತೆ ಅದನ್ನ ಡಿಸ್ಕಾರ್ಡ್ ಮಾಡೋವಾಗ ಕೂಡ ನಾವು ಹೊರಗಡೆ ಎಲ್ಲಾದ್ರೂ ಹೆಂಗಂದ್ರಂಗ್ ಬಿಸಾಕೋ ಬದ್ಲಿಗೆ ಅದನ್ನ, ಈಗ ಜಾನುವಾರುಗಳು, ಹಸುಗಳು ಅಂತದೆಲ್ಲ ತಿನ್ಬಾರ್ದು ಅಂತ ಕಡೆ ಅದನ್ನ ನಾವು ಡಿಸ್ಪೋಸ್ ಮಾಡ್ಬೇಕು. ಹಾಗಾಗಿ ಅದ್ರ ಬಳಕೆನೆ ಕಡಿಮೆ ಮಾಡಿದ್ರೆ ಉತ್ತಮ.
ಜೊತೆಗೆ ಆರೋಗ್ಯ ಅಂದ್ರೆ ಏನ್ ಮಕ್ಳೇ? ಯಾರು ಹೇಳ್ತೀರಿ? ಆರೋಗ್ಯ ಅಂದ್ರೇನು? ಹೇಳಿ ಹೇಳಿ. ನಿಮ್ಗೇನ್ ಗೊತ್ತಿದೆ? ನಿಮ್ಗೇನ್ ಗೊತ್ತಾ ಅದನ್ನ ಹೇಳಿ. ಹೇಳಿ. ಇಷ್ಟು ಜನ ಸ್ಟ್ರೆಂತ್, ತುಂಬಾ ವೆಲ್ ಡಿಸಿಪ್ಲಿನ್ಡ್ ಇದ್ದೀರಿ. ನಮ್ ಸರ್ ತುಂಬಾ ಚೆನ್ನಾಗಿ, ಸ್ಕೂಲಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ಲಿಕ್ಕೆ. ಯಾವ ಪ್ರೈವೇಟ್ ಸ್ಕೂಲ್ಗೆ ಏನ್ ಕಡಿಮೆ ಇಲ್ಲ. ಮಕ್ಕಳು ಕೂಡ ಅಷ್ಟೇ ಡಿಸಿಪ್ಲಿನ್ ಆಗಿ ಬಂದಿದ್ದೀರಿ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಶಾಲೆ ಮಕ್ಕಳು ನೋಡೋದಕ್ಕೆ. ನಿಜ, ಎಲ್ಲಾ ಟೀಚಿಂಗ್ ಸ್ಟಾಫ್ಸ್ಗೂ ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ ಸ್ಕೂಲ್. ಮಕ್ಕಳೇ ಆಗ್ಲಿ, ಆರೋಗ್ಯ ಅಂದ್ರೆ ವೆಲ್ ಬ್ಯಾಲೆನ್ಸ್ಡ್ ಬಾಡಿ, ರೋಗ ಕಾಯಿಲೆಗಳು ಇಲ್ದಿರ ಇರುವಂತ ಆರೋಗ್ಯ. ಜೊತೆಗೆ ಬರೀ ಆರೋಗ್ಯ ಫಿಸಿಕಲಿ ಫಿಟ್ ಇದ್ರೆ ಸಾಕಾ? ಮೆಂಟಲಿ ಇರ್ಬೇಕು, ಸಾಮಾಜಿಕವಾಗಿ ಕೂಡ ಆರೋಗ್ಯವಾಗಿ ನಾವ್ ಇರ್ಬೇಕು. ದೈಹಿಕವಾಗಿ ನಾವು ಹೇಗೆ ಫಿಟ್ ಇರ್ತೀವಿ? ಯೋಗ, ಎಕ್ಸಸೈಸ್ ಮುಖಾಂತರ ಇರ್ತೀವಿ. ಮತ್ತೆ ಇನ್ನರ್ ಹೆಲ್ತ್ ಹೇಗಿರುತ್ತೆ? ನಾವು ತಗೊಳ್ಳೋ ಆಹಾರ ಶೈಲಿ, ಆಹಾರ ಪದ್ಧತಿ ನಮ್ಮ ಒಳ ಆರೋಗ್ಯ ಕಾಪಾಡತ್ತೆ ಬಾಡಿನ. ಮತ್ತೆ ಸಾಮಾಜಿಕವಾಗಿ ನಾವ್ ಹೇಗೆ ಆರೋಗ್ಯವಾಗಿರ್ತೀವಿ? ಹೇಗೆ? ಅನ್ವಾಂಟೆಡ್ ರೀಲ್ಸ್ ನ ಸ್ಟಾಪ್ ಮಾಡ್ಬೇಕು, ಮೊಬೈಲ್ ಬಳಕೆನೆ ಕಡಿಮೆ ಮಾಡ್ಬೇಕು. ಮೊಬೈಲ್ ಬಳಕೆ ಮಾಡೋದಾದ್ರೂನು ಅದ್ರಲ್ಲಿ ಯೂಸ್ಫುಲ್ ಇರುತ್ತೆ, ಅದನ್ನ ನಾವು ಇನ್ಪುಟ್ ತಗೊಳ್ಬೇಕು. ಬೇಡದೆ ಇರೋದನ್ನ ಅಲ್ಲಿ ನೋಡಿ ಅಲ್ಲಿ ಬಿಡ್ಬೇಕು, ಆ ಸ್ಕ್ರೀನ್ ಮೂವ್ ಆನ್ ಮಾಡ್ಬಿಡ್ಬೇಕು. ಓಕೆ. ಸೋಷಲ್ ಲೈಫ್ ಅಲ್ಲಿ ಏನೇನಿರುತ್ತೆ? ಹೊರಗಡೆ ಗಲಾಟೆ ಆಗ್ತಿದ್ರೆ, ಅಲ್ಲಿ ಏನಾದ್ರೂ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿ ತೊಂದ್ರೆ ಆಗಿದ್ರೆ ನಾವ್ ಫಸ್ಟ್ ಏಡ್ ಕೊಡ್ಲಿಕ್ಕೆ ನಾವ್ ಮುಂದೆ ಹೋಗ್ಬೇಕು. ಅಯ್ಯೋ ಯಾರೋ ಬಿದ್ದಿದ್ದಾರೆ ಅಂತ ನೋಡ್ಕೊಂಡು ಹೋದ್ರೆ ಅದು ಸಾಲೋದಿಲ್ಲ ಅಲ್ವಾ? ಅದೆಲ್ಲ ಇನ್ಬಿಲ್ಟ್ ಸೆಲ್ಫ್, ನಮ್ಗೆ ಇನ್ಬಿಲ್ಟ್ ಆಗಿ ಬಂದಿರುವಂತ ಇದುಗಳು. ಯಾರೋ ಬಿಡು ನಮ್ಗೆ ಅಂತ ಹೋಗ್ಬಾರ್ದು. ನಮ್ ಕೈಲಾಗೋ ಸಹಾಯ 1 ಸೆಕೆಂಡ್ ನಾವ್ ಹೋಗಿ ಅವ್ರಿಗೆ ಕಾಪಾಡೋದ್ರಿಂದ ಅವ್ರ ಜೀವ ಉಳಿಬಹುದು. ಕರೆಕ್ಟ್ ಅಲ್ವಾ? ಇದು ಕೂಡ ಸಮಾಜಕ್ಕೆ ಸೇರತ್ತೆ. ಧನ್ಯವಾದಗಳು ಎಲ್ಲರಿಗೂ. ನನ್ಗೆ ಅವಕಾಶ ಕೊಟ್ಟಂತ ಸರ್ ತಮ್ಮ ಹೆಸರು? ಚಲಪತಿ ಸರ್. ತುಂಬಾ ಎಂಥೂಸಿಯಾಸ್ಟಿಕ್ ಆಗಿ ಸರ್, ಮೇಡಮ್ ನಮ್ ಶಾಲೆಯಲ್ಲಿ ತುಂಬಾ ಜನ ಮಕ್ಳಿದ್ದಾರೆ, ನಮ್ ಸ್ಕೂಲ್ ನಲ್ಲೂ ಹೆಲ್ತ್ ಕ್ಯಾಂಪ್ ನಡ್ಸ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ನನ್ ಫ್ರೆಂಡ್ ಉಷಾ ಮೇನ್ ಆಗಿ, ಅವಳೇ ಮೇನ್ ಇದಕ್ಕೆ. ನಮ್ ಸ್ಕೂಲ್ ನಲ್ಲಿ ತುಂಬಾ ಜನ ಮಕ್ಳಿದಾರೆ, ಅಲ್ಲಿ ಇಲ್ಲಿ ಹೆಲ್ತ್ ಕ್ಯಾಂಪ್ ಹಾಕ್ಸಿರ್ತೀಯ, ನಮ್ ಶಾಲೆಯಲ್ಲೂ ಹಾಕ್ಬೋದು ಅಂತ ಹೇಳಿ. ಜೊತೆಗೆ ನಮ್ ಚಂದ್ರು ಸರ್ ಅಷ್ಟೇ, ಎನಿ ಟೈಮ್ ಮೇಡಮ್ ನೀವ್ ಯಾವ ಟೈಮ್ ಆದ್ರೂ ಹೇಳಿ, ನಾವ್ ರೆಡಿ ಇರ್ತೀವಿ ಅಂತ ಹೇಳಿದ್. ಆಕ್ಚುಲಿ ಆನ್ ಸ್ಪಾಟ್ ನಮ್ಗೆ ಕ್ಯಾಂಪ್ ಅರೇಂಜ್ ಮಾಡ್ಕೊಟ್ಟಿದ್ದ ಸರ್. ಮತ್ತೆ BEO ಸರ್ ಆನಂದ್ ಸರ್ ಅಷ್ಟೇ. ನಿನ್ನೆ ಹೋಗಿ ಅವ್ರನ್ನ ಭೇಟಿ ಆದೆ, ಮೇಡಮ್ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ದೀರಿ, ಇದಕ್ಕೆ ನಮ್ ಸಹಕಾರ ಕೂಡ ಇರುತ್ತೆ ಅಂತ ಹೇಳಿ. ಮೇ ಬಿ ಸದ್ಯದಲ್ಲ ಅವರು ಬರ್ತಾರೆ. ನಿನ್ನೆ ಹೇಳಿದ್ರು ಯಾವ್ದೋ ಒಂದು ತುರ್ತು ಕೆಲಸ ಇದೆ ಮೇಡಮ್, ಹೋಗಿ ಅಲ್ಲಿ ಮುಗಿಸ್ಕೊಂಡು ಸಾಧ್ಯ ಆದ್ರೆ ನಾನು ಜಾಯಿನ್ ಆಗ್ತೀನಿ, ಕ್ಯಾಂಪ್ ಮುಗಿಸಿ ಅಂತ ಹೇಳಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಈಗ ಜಾಲಪ್ಪ ಆಸ್ಪತ್ರೆಯಿಂದ ಡಾಕ್ಟರ್ ಬಂದಿದ್ದಾರೆ, ಅವರು ನಿಮ್ಗಳಿಗೆ ಆರೋಗ್ಯದ ಕುರಿತು ಒಂದೆರಡು ಮಾತನ್ನ ಹೇಳ್ತಾರೆ. ಧನ್ಯವಾದಗಳು. ನಾವು ಜಾಲಪ್ಪ ಕಾಲೇಜಿಂದ ಬಂದಿದ್ದೀರಿ. ನಿಮಗೆ ಉಚಿತ ಚಿಕಿತ್ಸೆ ಕೊಡ್ಸಕ್ಕೆ ಮತ್ತೆ ಸ್ಕ್ರೀನಿಂಗ್ ಮಾಡಕ್ಕೆ. ಇವತ್ತು ಏನಾದ್ರೂ ರೆಫರೆನ್ಸ್ ಇದ್ರೆ ಅಥವಾ ಏನಾದ್ರೂ ಟ್ರೀಟ್ಮೆಂಟ್ ಇದ್ರೆ ನಾವು ಉಚಿತವಾಗಿ ಕೊಡ್ತೀವಿ. ಏನಂದ್ರೆ ಲೈಕ್ ನಿಮಗೆ ಹೇಳ್ಬೇಕು ಅಂದ್ರೆ ಫೋನ್ಸ್ ಯೂಸ್ ಮಾಡೋದು ಮೇನ್ ಥಿಂಗ್. ಸೊ ಅದನ್ನ ನೀವು ಕಮ್ಮಿ ಮಾಡ್ಬೇಕು. ಆಚೆ ಹೋಗಿ ಆಟ ಆಡಿ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ನಿಮಗೆ. ಮತ್ತೆ ಟೈಮ್ ಕರೆಕ್ಟಾಗಿ ಊಟ ಮಾಡಿ. ಏನಾದ್ರೂ ತೊಂದರೆ ಇದ್ರೆ ನಿಮ್ಮ ಟೀಚರ್ಸ್ ಹತ್ರ ಮಾತಾಡಿ. ಸೊ ಮೇನ್ ಥಿಂಗ್ ಲೈಕ್ ಫೋನ್ ಬಳಸೋದ್ರಿಂದ ನೀವು ಒಂದ್ ಕಡೆನೇ ಇರ್ತೀರಾ, ಸೊ ಮೂವ್ಮೆಂಟ್ ಆಗಲ್ಲ. ಸೊ ಅದರಿಂದ ಲೈಕ್ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗುತ್ತೆ ಅಂಡ್ ಅದರಿಂದ ತುಂಬಾ ತೊಂದರೆ ಆಗ್ತದೆ ನಿಮಗೆ. ಸೊ ನಿಮ್ ಆರೋಗ್ಯನ ನೀವು ನೋಡ್ಕೊಬೇಕು. ಇವಾಗ ಎಲ್ಲರೂ ಚೆನ್ನಾಗಿ ಆಟ ಆಡಿ ಓದಿ ಮತ್ತೆ ಖುಷಿಯಾಗಿರಿ. ಥ್ಯಾಂಕ್ ಯು. ಓಕೆ. ಎಲ್ಲ ಡಿಪಾರ್ಟ್ಮೆಂಟ್ಸ್ ಇಂದ ಬಂದಿದ್ದೀರಿ. ನಾನು ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀನಿ. ಕಣ್ ಡಿಪಾರ್ಟ್ಮೆಂಟ್ ಆಫ್ಥಾಲ್ಮಾಲಜಿ ಇಂದ ಬಂದಿದ್ದಾರೆ. ಮತ್ತೆ ಆರ್ಥೋಪೆಡಿಕ್ ಬೋನ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ. ಮತ್ತೆ ಡರ್ಮಟಾಲಜಿ ಸ್ಕಿನ್ ಡಿಪಾರ್ಟ್ಮೆಂಟ್ ಇಂದ ನಾವೆಲ್ಲರೂ ಬಂದಿದ್ದೀರಿ. ಸೊ ಈ ಎಲ್ಲ ಚೆಕಪ್ ಇವತ್ತಾಗುತ್ತೆ. ಆಗಿರುವಂತ ಎಲ್ಲ ಗಣ್ಯರೇ, ಪುಟಾಣಿ ಮಕ್ಕಳೇ, ಆರೋಗ್ಯದ ಬಗ್ಗೆ ತುಂಬಾ ಕೇರ್ ಅನ್ನ ತಗೋಬೇಕು. ಈ ಪ್ರೆಸೆಂಟ್ ಡೇಸ್ ಅಲ್ಲಿ ನಾವು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನ ನೀಡಬೇಕು. ನಿಮಗೆ ಉತ್ತಮವಾದ ಆರೋಗ್ಯ ಇರಬೇಕು ಅಂತ ಹೇಳಿ ನಿಮ್ಮ ಆರೋಗ್ಯ ಸುಧಾರಣೆಗಾಗಿಯೇ ನಿಮ್ಮ ಉಪಾಧ್ಯಾಯರಾದಂತಹ ಉಷಾ ಅವರು ತಮ್ಮ ಫ್ರೆಂಡ್ ಆದಂತಹ ಗೀತಾ ಮೇಡಮ್ ಅವರನ್ನ ಮೂಲಕ ಈ ಒಂದು ಟೀಮ್ ಅನ್ನ ಕರ್ಸ್ಕೊಂಡಿದ್ದಾರೆ. ಇದೊಂದು ಸೇವೆ ಅಂತಾನೆ ಹೇಳ್ಬೋದು. ಅವರ ಈ ಸೇವೆಗೆ ನಮ್ಮೆಲ್ಲ ಸಂಸ್ಥೆಯವರು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅನ್ಸುತ್ತೆ ನಮ್ಗೆಲ್ರಿಗೂ ಒಂದು ಗಾದೆ ಮಾತು ಗೊತ್ತಿದೆ ಅಲ್ವಾ? ಊಟ ಬಲ್ಲವನಿಗೆ ಮಾತು ಬಲ್ಲವನಿಗೆ ಜಗಳ ಇಲ್ಲ, ಸಿಕ್ಕಾಪಟ್ಟೆ ಸಿಕ್ಕಿದೆಲ್ಲ ಊಟ ಮಾಡಿದ್ರೆ ರೋಗನೇ ಬರುತ್ತೆ. ಆರೋಗ್ಯವೇ ಮಹಾಭಾಗ್ಯ ಅನ್ನೋ ಒಂದು ಗಾದೆ ಮಾತು ಇದೆ. ಒಳ್ಳೆ ಊಟವನ್ನ, ಆರೋಗ್ಯಕರವಾದ ಊಟವನ್ನ ಸೇವಿಸಿದ್ರೆ ನಮ್ಮ ದೇಹ ಮತ್ತೆ ಮನಸ್ಸು ಎರಡು ಶುದ್ಧವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಹಿತವಚನವನ್ನ ನುಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
4th unit you are saying? ಈ ಕಡೆ Okay, okay, then. ಈ ಕಡೆ Yeah. Okay, thank you.